ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವದ ಅಂಗವಾಗಿ ಕೋಲಾರದಿಂದ ಹೊರಟ ಜಾಥಾವನ್ನ ತುಮಕೂರಿನ ಕಾರ್ಮಿಕರ ಸಂಘಟನೆ ಮತ್ತು ರೈತ ಸಂಘಟನೆ ಇನ್ನೂ ಮುಂತಾದ ಸಂಘಟನೆಗಳು ಸೇರಿ ಸ್ವಾಗತ ಮಾಡಿಕೊಂಡರು. ಹಾಗೂ ತುಮಕೂರು ನಗರದ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ಬಹಿರಂಗ ಸಭೆಯನ್ನ ನಡೆಸಿದರು. ಸ್ವಾಭಿಮಾನಿ ಮಕ್ಕಳೇ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ರಾಜ್ಯ ಕಮಿಟಿಯ ಕಾರ್ಯದರ್ಶಿ ಸಂತೋಷ್ ಮಾತನಾಡಿ, ಸಂವಿಧಾನದ ಉಳಿವಿಗಾಗಿ ದೇಶದಲ್ಲಿ ಕೋಮು ಸೌಹಾರ್ದತೆಯನ್ನ ಬೆಳೆಸಲು ಈ ಜಾಥಾವನ್ನ ಆರಂಭಿಸಿದ್ದೇವೆ. ಈ ಜಾಥಾ ಕರ್ನಾಟಕ ರಾಜ್ಯಾದ್ಯಂತ ಸಂಚರಿಸಿ ಸಿಪಿಐ ಪಕ್ಷದ ಉದ್ದೇಶಗಳನ್ನ ಜನಸಾಮಾನ್ಯರಿಗೆ ತಿಳಿಸಿ, ಇನ್ನು ಈ ಪಕ್ಷವು ದುಡಿಯುವ ವರ್ಗದವರ, ಕಾರ್ಮಿಕರ, ಶೋಷಿತರ, ಮಹಿಳೆಯರ, ವಿದ್ಯಾರ್ಥಿಗಳ, ರೈತರ ಎಲ್ಲರ ಪರವಾಗಿ ಧ್ವನಿ ಎತ್ತುವ ಪಕ್ಷವಾಗಿದ್ದರೆ ಅದು ಸಿಪಿಐ ಪಕ್ಷವೆಂದು ಹೇಳಿದರು. ಬಹಿರಂಗ ಸಭೆಯಲ್ಲಿ ಸಾತಿ ಸುಂದರೇಶ್ ಮತ್ತು ರೈತ ಸಂಘಟನೆಯ ಯತಿರಾಜ, ಸಿಪಿಐ ಜಿಲ್ಲಾ ಕಾರ್ಯದರ್ಶಿಗಳಾದ ಗಿರೀಶ್, ಸಹ ಕಾರ್ಯದರ್ಶಿ ಗೋವಿಂದರಾಜು, ಜಿಲ್ಲಾ ಮಂಡಳಿ ಖಜಾಂಚಿ ಅಶ್ವತ್ಥನಾರಾಯಣ, ಜಿಲ್ಲಾ ಮಂಡಳಿ ಸದಸ್ಯರುಗಳು ಇತರರು ಭಾಗವಹಿಸಿದರು. ನಮ್ಮ ಕಮ್ಯುನಿಸ್ಟ್ ಪಕ್ಷದ ಆರಂಭಿಕ ಸ್ಥಳಗಳ, ನಮ್ಮ ಬೆಳವಣಿಗೆಗೆ ಆರಂಭಿಕ ಸ್ಥಳದಲ್ಲೂ ಒಂದು, ಅಲ್ಲೇನೆ ನಮ್ಮ ಮೊದಲ MLA ಆಯ್ಕೆ ಆಗಿದ್ರು. ಆ ಕ್ಷೇತ್ರದಿಂದಲೇ ನಾವು ನಮ್ಮ ಜಾಥಾವನ್ನು ಆರಂಭಿಸಿದ್ದೀವಿ. ಇಂದು ತುಮಕೂರು ಜಿಲ್ಲೆಗೆ ಆಗಮಿಸಿದ್ದೀವಿ. ಜಿಲ್ಲೆಯ ಸಂಗಾತಿಗಳು ನಮ್ಮನ್ನೆಲ್ಲರನ್ನು ಬರಮಾಡಿಕೊಂಡು ಪಕ್ಷದ ವಿಚಾರಧಾರೆಗಳನ್ನ ತುಮಕೂರು ಜಿಲ್ಲೆಯಾದ್ಯಂತ ಜನರಿಗೆ ತಿಳಿಸುವ ಮೂಲಕ ಒಂದು ಹೋರಾಟದ ಶಕ್ತಿಯನ್ನು ರೂಪುಗೊಳಿಸಬೇಕು. ಕೋಮುವಾದಿಗಳನ್ನ, ಅವರ ಉಪಟಳವನ್ನ ತಡೆಗಟ್ಟುವ ನಿಟ್ಟಿನೊಳಗೆ ನಾವು ಒಂದು ಸಮಸ್ತ ಸೈನಿಕರಂತೆ ನಿಂತು ಹೋರಾಟಗಳನ್ನು ಮಾಡಬೇಕು. ಆ ಒಂದು ಪ್ರಯತ್ನದ ಭಾಗವಾಗಿ ನಾವು ಮುಂದೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಮುಟ್ಟಿ ಜನರನ್ನ ಒಗ್ಗೂಡಿಸಿ ಅವರೊಳಗೆ ಒಂದು ಭಾವನಾತ್ಮಕವಾಗಿ ಏನು ಇವತ್ತು ಕೋಮುವಾದಿಗಳು ವಿಷಬೀಜವನ್ನು ಬಿತ್ತಾ ಇದ್ದಾರೆ, ಅದರಿಂದ ಅವರನ್ನು ಹೊರತಂದು ಈ ರಾಜ್ಯವನ್ನ ಸೌಹಾರ್ದವಾಗಿರ್ತಕ್ಕಂಥ ರಾಜ್ಯವನ್ನಾಗಿಸುವ ನಿಟ್ಟಿನೊಳಗೆ ಹಾಗೂ ದುಡಿಯುವ ವರ್ಗದ ಜನರ ಏನವರು ಬೇಡಿಕೆಗಳಿದಾವಲ್ಲ, ಆ ಬೇಡಿಕೆಗಳ ಈಡೇರಿಕೆಗಾಗಿ ರೈತ, ಕಾರ್ಮಿಕ ಮತ್ತೆ ಎಲ್ಲ ವರ್ಗದ ಶ್ರಮಿಕ ವರ್ಗದ ಜನರ ಬದುಕನ್ನು ಹಸನಾಗಿಸುವ ಹಿನ್ನೆಲೆ ಒಳಗೆ ಒಂದು ಈಗ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಜಾಥಾದ ಮೂಲಕ ನಾವು ಆರಂಭಿಸಿದ್ವಿ. ಹಾಗೆ ತುಮಕೂರಿನೊಳಗೂ ಕೂಡ ಇಲ್ಲಿಯ ಜನಸಮೂಹದ ಮಧ್ಯೆ ನಿಂತು ಈ ಕಾರ್ಯಕ್ರಮವನ್ನ ನಡೆಸಿಕೊಡುವ ಮೂಲಕ ನಮ್ಮ ಪಕ್ಷದ ವಿಚಾರಧಾರೆಗಳನ್ನ ಜನರ ಮಧ್ಯೆ ಕೊಂಡೊಯ್ಯುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈ ಪಕ್ಷದ ಈ ಕಾರ್ಯಕ್ರಮವನ್ನ ಯಶಸ್ಸಿಗೆ ಎಲ್ಲ ವರ್ಗದ ಜನರು, ಮುಖ್ಯವಾಗಿ ಎಲ್ಲ ರಾಜ್ಯದ ಎಲ್ಲ ವಿವಿಧ ಜಿಲ್ಲೆಯೊಳಗೆ ಜನರು ಇದನ್ನ ಗೌರವಿಸಿ ಈ ವಿಚಾರಧಾರೆಗಳನ್ನು ತಿಳ್ಕೊಂಡು ಹೋಗುವ ಮೂಲಕ ನಮ್ಮ ಪಕ್ಷದ ಆಶಯವನ್ನ ಅರ್ಥೈಸ್ಕೊಳ್ಬೇಕು, ಹಾಗೆ ಇದನ್ನ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನ ಹೇಳಿ ನನಗೆ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತುಮಕೂರು ಜಿಲ್ಲೆಯ ಎಲ್ಲಾ ಸಂಘಟನೆಗಳಿಗೆ ವಂದನೆಯನ್ನು ಮಾತನಾಡುತ್ತಿದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್, ಸಿಪಿಐ ಜಿಂದಾಬಾದ್. 26ನೇ ತಾರೀಕಿಗೆ 3 ವರ್ಷ ಪೂರೈಸಲಿದೆ. ಭಾರತ ದೇಶದಲ್ಲಿ ದುಡಿಯ ವರ್ಗದ ರಾಜಕೀಯ ಪಕ್ಷವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಡವಾಳಶಾಹಿಗಳು ಮತ್ತೆ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಪಾರ್ಲಿಮೆಂಟ್ ಒಳಗಡೆ ಸ್ವಾತಂತ್ರ್ಯ ಬಂದ ನಂತರ ಹೊರಗಡೆ ಎನ್ನುವ ನಿರಂತರವಾಗಿ ಹೋರಾಟ. ಒಂದು ವೇಳೆ ಈ ಒಂದು ಪಕ್ಷದ ಇತಿಹಾಸ ಮತ್ತು ಹೋರಾಟದ ಹಾದಿಗಳನ್ನ ಇಡೀ ಕರ್ನಾಟಕದ ಜನತೆಗೆ ಹಾಗೂ ಭಾರತ ದೇಶದ ದುಡಿಯ ವರ್ಗದ ಜನತೆಗೆ ತಿಳಿಸಲಿಕ್ಕಾಗಿ ಕರ್ನಾಟಕದ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿ ಈ ಒಂದು ಜಾಥಾವನ್ನು ನಿನ್ನೆ ಕೋಲಾರದ KGFನಲ್ಲಿ ಉದ್ಘಾಟನೆಯನ್ನ ಮಾಡಿದೆ. ಹಿಂದಿನ ಒಂದು ಮನು ಸಂವಿಧಾನವಿತ್ತು. ಮನು ಸಂವಿಧಾನವನ್ನ ಇವತ್ತು ಮತ್ತೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪೂರ್ವ ತಯಾರಿ ಮಾಡಿಕೊಂಡು ನಿರಂತರವಾದ ಕೆಲಸವನ್ನ ಮಾಡ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ಕೆಲಸ ಏನಂತಂದ್ರೆ, ಕಾರ್ಮಿಕರ ಕಾನೂನುಗಳು ಉಳಿಬೇಕು, ರೈತರ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು, ವೈಜ್ಞಾನಿಕ ಮನೋಭಾವನೆ ಇವತ್ತು ಬೆಳೀಬೇಕು ಜನರಲ್ಲಿ.
ಅದನ್ನೆಲ್ಲವನ್ನ ಇವತ್ತು ಕಡೆಗಣಿಸಿ ಯಾವ ಕಾರಣದ ನಿರಂತರವಾದ ಹೋರಾಟ ಮಾಡ್ಕೊಂಡು ಬಂದ್ರು ಈ ದೇಶವನ್ನ ಕಾದಂತ ನಾಯಕರಿದ್ರು, ಈ ದೇಶವ ಮುಂದೆ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಗಳು ಬಂದಿದ್ರು, ಈ ದೇಶ ವೈಜ್ಞಾನಿಕವಾಗಿ ಬೆಳಿಬೇಕಂತ ಹೇಳ್ತಿದ್ರು. ಇವತ್ತು ಅದೆಲ್ಲವನ್ನು ಸರ್ವನಾಶ ಮಾಡಿ ಕೆಲವರ ಕೈಗೆ ದೇಶವನ್ನು ಕೊಡುವ ನಿಟ್ಟಿನೊಳಗೆ ನಮ್ಮ ಇವತ್ತು ಆಳ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಆ ಕೆಲಸವನ್ನು ಮಾಡಕೊಟ್ಟಿದೆ. ಈ ಸಂದರ್ಭದಲ್ಲಿ ಕೋಮುವಾದವನ್ನು ನಾವು ತಡಿಬೇಕಾಗಿದೆ. ಕೋಮುವಾದವನ್ನು ತಡೆದೇ ಹೋದರೆ ನಮ್ಮೊಳಗೆ ಮೊದಲ ಧರ್ಮದ ಜಗಳಗಳು ಶುರುವಾಗ್ತವೆ, ಆಮೇಲೆ ಜಾತಿ ಜಗಳಗಳು ಶುರುವಾಗ್ತವೆ. ಇಡೀ ಏನು ಊರುಗಳು, ಕೇರಿಗಳು, ಹಳ್ಳಿಗಳು, ಇವತ್ತು ಜಿಲ್ಲೆಗಳು ಇವು ಕೋಮುವಾದದ ದಳ್ಳುರಿಯಾಗಿ ಇವತ್ತು ಜನ ಹೊಡೆದಾಡ್ಕೊಂಡು ಸಾಯುವಂಥ ಸ್ಥಿತಿಗೆ ಬರುವಂಥದ್ದು ಕಾಣ್ತಿದೆ. ಮಂಗಳೂರನ್ನು ನಾವು ನೋಡ್ತಿದ್ದೀವಿ.